ಶ್ರೀಮನ್ನಾರಾಯಣ 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 ನಿ ಶ್ರೀಪಾದ ಮೇ ಶರಣು. ಕಮಲಾಸತಿ ಮುಖ ಕಮಲ ಕಾಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ. ಕಮಲಾಸತಿ ಮುಖ ಕಮಲ ಕಾಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ. ಕಮಲಾಸನಹಿತ ಗರುಡ ಗಮನ ಶ್ರೀ ಕಮಲನಾಭನಿ ಪದ ಕಮಲ ಮೇ ಶರಣು. ಕಮಲಾಸನಹಿತ ಗರುಡ ಗಮನ ಶ್ರೀ ಕಮಲನಾಭನಿ ಪದ ಕಮಲ ಮೇ ಶರಣು. ಶ್ರೀಮನ್ನಾರಾಯಣ 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 ನಿ ಶ್ರೀಪಾದ ಮೇ ಶರಣು ಶರಣು. ಪರಮಯೋಗಿ ಜನ ಭಾಗದೀಯ ಶ್ರೀ ಪರಮಯೋಗಿ ಜನ ಭಾಗದೀಯ ಶ್ರೀ ಪರಮ ಪುರುಷ ಪರಾಪರ. 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 ಪರಮಾತ್ಮ ಪರಮಾಣು ರೂಪ ಶ್ರೀ ತಿರುವೆಂಕಟಗಿರಿ ದೇವ. ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀಮತ್ ಲಕ್ಷ್ಮೀ ಹಯಗ್ರೀವ್ಯ ದ್ಯೋಣಿಪಾದುಕಾ ಸೇವಕ ಶ್ರೀಮದ್ ಅಭಿನವ ರಾಮಾನುಜ ಬ್ರಹ್ಮತಂತ್ರ ಪರಕಾಲ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀ ಲಕ್ಷ್ಮೀ ಹಯಗ್ರೀವ ದಿವ್ಯಮಣಿಪಾದುಕಾ ಸೇವಕ ಶ್ರೀಮದ್ ಅಭಿನವ ವಾಗೀಶ ಬ್ರಹ್ಮತಂತ್ರ ಪರಕಾಲ ಮಹಾದೇಶಿಕಾಯ ನಮಃ. ಆತ್ಮಬಂಧುಗಳ ನಮಸ್ಕಾರವನ್ನು ಸಲ್ಲಿಸುತ್ತಾ, ಸಾಮಾನ್ಯವಾಗಿ ನಮ್ಮ ಹಿಂದೂ ಪ್ರಕಾರ ಹಬ್ಬಗಳ ಸಾಲುಗಳನ್ನು ಆಚರಣೆ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ 15 ತಿಥಿಗಳಿದೆ. ಒಂದೊಂದು ತಿಥಿಗೂ ನಾವು ಹಬ್ಬಗಳನ್ನು ನೋಡ್ತಾ ಬರಬಹುದು. ಪಾಡ್ಯ, ಬಲಿಪಾಡ್ಯಮಿ, ಬಿದಿಗೆ, ಭಾನುಬಿದಿಗೆ, ತದಿಗೆ, ಅಕ್ಷತದಿಕೆ, ಚೌತಿ, ವಿನಾಯಕನ ಚೌತಿ, ಪಂಚಮಿ, ನಾಗರ ಪಂಚಮಿ, ಷಷ್ಠಿ, ಸುಬ್ರಾಯನ ಷಷ್ಠಿ, ಸಪ್ತಮಿ, ರಥಸಪ್ತಮಿ, ಅಷ್ಟಮಿ, ಗೋಕುಲಾಷ್ಟಮಿ, ನವಮಿ, ರಾಮನವಮಿ, ದಶಮಿ, ವಿಜಯದಶಮಿ, ಏಕಾದಶಿ, ಪ್ರಥಮ ಏಕಾದಶಿ, ದ್ವಾದಶಿ, ಉತ್ಥಾನ ದ್ವಾದಶಿ, ತ್ರಯೋದಶಿ, ಶನಿ ತ್ರಯೋದಶಿ, ಚತುರ್ದಶಿ, ನರಕ ಚತುರ್ದಶಿ, ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಪೌರ್ಣಿಮಾ, ವ್ಯಾಸ ಪೌರ್ಣಿಮಾ ಅಥವಾ ಬುದ್ಧ ಪೌರ್ಣಿಮಾ ಎಂಬುದಾಗಿ 15 ತಿಥಿಗಳಿಗೆ ಮುಖ್ಯವಾಗಿರುವಂತಹ 15 ಹಬ್ಬಗಳನ್ನು ನಾವು ನೋಡ್ತಾ ಇದ್ವಿ. ಈಗ ಬನ್ನಿ ನೋಡೋಣ, ನಮ್ಮ ಮನೆಯಲ್ಲಿರುವಂತಹ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಹೇಗೆ ನಾವು ಮಾಡಿದ್ದೇವೆ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ಕೊಳ್ಳೋದಕ್ಕೆ ಹಾಗೆ ಅನುಭವಿಸೋದಕ್ಕೆ ಈ ಒಂದು ಸಂದರ್ಭವನ್ನು ಏರ್ಪಾಡು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ನಾವು ನೋಡಬಹುದು, ವಸ್ತುತಃ ನಾನು ಮೈಸೂರಿನವಳು, ಮೈಸೂರಿನಲ್ಲಿ ಹುಟ್ಟಿ ಬೆಳೆದವಳು.
ಮೈಸೂರು ಪ್ರಸಿದ್ಧಿ ಯಾವುದಕ್ಕೆ? ಹಬ್ಬಗಳ, ಗೊಂಬೆಗಳ ಹಬ್ಬಗಳ ಸಾಲಿಗೆ ಪ್ರಸಿದ್ಧಿಯಾಗಿರುವಂಥದ್ದು ಮೈಸೂರು. ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಮ್ಮನ ಮನೆಯಲ್ಲಿ ಅಮ್ಮನೂ ಕೂಡ ಇದೆಲ್ಲ ಮಾಡ್ತಾ ಇದ್ರು. ಆ ಪದ್ಧತಿ ಬಿಡದೆ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ನಾವು ಚಿಕ್ಕ ವಯಸ್ಸಲ್ಲಿ ಉಪನ್ಯಾಸಕ್ಕೆ ಹೋಗ್ತಾ ಇದ್ವಿ. ES ವರ್ಧಾಚಾರ್ ಅಂತ ಉಪನ್ಯಾಸ ಮಾಡೋರು. ತುಂಬ ನಾವು ಚಿಕ್ಕವರು. ಆಗ ಅವರು ಉಪನ್ಯಾಸ ಕೇಳ್ತಾ ಇದ್ದಾಗ ನಮ್ಗೆಲ್ರಿಗೂ ಖುಷಿ. ಈ ಕಥೆಗಳನ್ನೆಲ್ಲ ಅನುಭವಿಸ್ತಾ ಇದ್ದಾಗ ಪೆರಿಯಾಳ್ವಾರು ಕೃಷ್ಣನನ್ನ ತಾಯಿಯ ಭಾವನೆಯಲ್ಲಿ ಅನುಭವಿಸಿರೋದನ್ನ ನಾವೆಲ್ಲ ನೋಡಿದ್ದೇವೆ. ಆಗ ನಮಗೂ ಅನ್ನಿಸ್ತಾ ಇತ್ತು, ನಾವು ಕೂಡ ತಾಯಿಯಾಗಿ ಒಂದು ಹೆಣ್ಣಾಗಿ ಕೃಷ್ಣನನ್ನ ಅದೇ ಭಾವನೆಯಲ್ಲಿ ನಾವು ಅನುಭವಿಸ್ಬೇಕು ಅಂತ ಅವನ ಲೀಲೆಗಳನ್ನ ಒಂದೊಂದು ಎಷ್ಟು ಯಥಾಶಕ್ತಿ ಆಗುತ್ತೋ ಅಷ್ಟನ್ನ ನಾವಿಲ್ಲಿ ಅನುಭವಿಸಿದ್ದೇವೆ. ವಸ್ತುತಃ ನಾನು ಮೈಸೂರಲ್ಲಿ ಸಂಸ್ಕೃತ MA ಮಾಡಿದ್ದೇನೆ. ಹಾಗೆ ಅಲಂಕಾರ ವಿದ್ವತ್ ಮೈಸೂರು ಪಾಠಶಾಲೆಯಲ್ಲಿ ಮಾಡಿದ್ದೇನೆ. ಐ ಆಮ್ ಎ ಗೋಲ್ಡ್ ಮೆಡಲಿಸ್ಟ್. ಇಷ್ಟೆಲ್ಲ ಆದಮೇಲೆ ನಾವು ದಿವ್ಯ ಪ್ರಬಂಧಗಳನ್ನು ಮೈಸೂರಿನಲ್ಲಿ ನಮ್ಮಮ್ಮ ಶುರು ಮಾಡಿದ್ರೆ ಹೇಳ್ಕೊಡೋದಕ್ಕೆ ನಾವು ಕಲೀಲಿಲ್ಲ. ನನ್ನ ಹತ್ರ ಹೇಳಿಸ್ಕೊಳ್ಳಲ್ಲ, ಹಿತ್ಲು ಗಿಡ ಮದ್ದಲ್ಲ ಅಂತ ಹೇಳಿ ಒಂದು ಗುರುಗಳ ಹತ್ರ ಬಿಟ್ಟರು. ಗುರುಗಳ ಹತ್ರ ಹೋದ್ಮೇಲೆ ಕರೆಕ್ಟಾಗಿ ಎಲ್ಲವನ್ನೂ ಕಲಿತ್ವಿ. ಆ ಗುರುಗಳಿಗೆ ಸಮರ್ಪಣೆ ಮಾಡುವಂತೆ ಈಗಲೂ ಕೂಡ ನಮ್ಮ ಮನೆಯಲ್ಲಿ ಹಾಗೆ ಆನ್ಲೈನಲ್ಲೂ ಕೂಡ ನಾನು ದಿವ್ಯ ಪ್ರಬಂಧಗಳನ್ನು ಹೇಳ್ಕೊಡ್ತಾ ಇದ್ದೇನೆ. ಹಾಗೆ ರಾಮಾಯಣವನ್ನು ಹೇಳ್ಕೊಡ್ತಾ ಇದ್ದೇನೆ, ಭಾಗವತವನ್ನು ಹೇಳ್ಕೊಡ್ತಾ ಇದ್ದೇನೆ. ಲಲಿತಾ ಸಹಸ್ರನಾಮ ಯಾರು ಏನು ಕೇಳಿದ್ರು ಇಲ್ಲ ಅಂತ ಹೇಳಿದೆ, ನನಗೆ ಅನುಭವ ಆಗಲಿ, ನನಗೆ ಮರಿದೇ ಇರಲಿ ಅಂತ ನನ್ನ ಸ್ವಾರ್ಥತೆಯಿಂದ ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಪರಮಾತ್ಮನ ಅನುಗ್ರಹದಿಂದ. ಈಗ ಹಬ್ಬಗಳನ್ನು ನಾವು ಆಚರಣೆ ಮಾಡೋದು ಯಾತಕ್ಕೋಸ್ಕರ ಅಂತ ಕೇಳಿದ್ರೆ, ನಾವು ಯಾವುದೇ ಹಬ್ಬ ಮಾಡಿದ್ರೆ ಹುಟ್ಟಿದ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಹುಟ್ಟಿದ ಹಬ್ಬ ಹೇಗೆ ಮನುಷ್ಯರಿಗೆ ಆಚರಣೆ ಮಾಡ್ತಾರೋ ಹಾಗೆ ಇಲ್ಲೂ ಕೂಡ ಪರಮಾತ್ಮ ಜನಿಸಿರುವಂತಹ ದಿನಕ್ಕೆ ಹಬ್ಬ, ಹುಟ್ಟಿದ ಹಬ್ಬ. ರಾಮನವಮಿ ಯಾಕೆ ಮಾಡ್ತೀವಿ? ರಾಮ ಜನಿಸಿದ್ದು. ಕೃಷ್ಣ ಜನ್ಮಾಷ್ಟಮಿ ಯಾಕೆ ಮಾಡ್ತೀವಿ? ಕೃಷ್ಣ ಜನಿಸಿದ್ದು. ಹಾಗೆ ವರಾಹ ಜಯಂತಿ, ಮತ್ಸ್ಯ ಜಯಂತಿ, ನರಸಿಂಹ ಜಯಂತಿ, ನೀವೆಲ್ಲವನ್ನೂ ನೋಡಿದಾಗಲೂ ಯಾಕೆ ನಾವು ಹೇಳ್ತೀವಿ? ಅವರ ಹುಟ್ಟಿದ, ಅವರು ಆವಿರ್ಭವಿಸಿದ ದಿನವನ್ನ ನಾವು ಕೊಂಡಾಡೋದಕ್ಕೋಸ್ಕರವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇರೋಂಥದ್ದು. ಇದನ್ನ ನಾವು ನೋಡಬಹುದು. ಈಗ ಎಲ್ರಿಗೂ ಟೈಮ್ ಇಲ್ಲ, ಎಲ್ಲರೂ ಸಾಫ್ಟ್ವೇರ್ ಆಗಿ ಇದ್ದಾರೆ, ಹಾರ್ಡ್ವೇರ್ ಯಾರು ಮಾಡಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾರೆ? ಅಂಗಡಿಯಿಂದ ತರ್ತಾರೆ, ದೇವರಿಗೆ ಇಡ್ತಾರೆ, ಎಲ್ಲ ರೆಡಿಮೇಡ್. ನಾವು ರೆಡಿಮೇಡ್ ಮಾಡೋದಕ್ಕಿಂತ ನಾವು ಸ್ವತಃ ಕೈಯಲ್ಲೇ ಮಾಡಿ ಅದನ್ನ ಅನುಭವವೇ ಬೇರೆ. ನೀವು ನೋಡಬಹುದು, ಇಲ್ಲಿ ನಾವು ಅನೇಕ ಗೊಂಬೆಗಳನ್ನೆಲ್ಲ ಜೋಡಿಸಿದ್ದೇನೆ. ಬರೀ ಗೊಂಬೆ ಅಲ್ಲ, ಅದಕ್ಕೆಲ್ಲದಕ್ಕೂ ಜೀವಕಳೆಯೂ ಇದೆ. ಹೇಳ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಹಬ್ಬಗಳು ಇಲ್ಲ. ಈ ಶ್ರೀ ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಅಂತ ನಾವು ಹೇಳ್ತಾ ಇದ್ದೀವಿ. ಏನಕ್ಕೆ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತೀವಿ ಅಂದರೆ, ಒರುತ್ತಿ ಮಹನಾಯಿ ಪಿರಂದೆ ಓರಿರವಿಲ್ ಒರುತ್ತಿ ಮಹನಾಯಿ ಒಳೆತ್ತ ಒಳರ தரைக்கிலானாகித்தான் தீங்கு நினைந்த கருத்த பிழைப்பித்து கஞ்சன் வயத்தில் நெருப்பென்ன நின்ன நடுமாலை உன்னை அறித்தித்து வந்தோம் பறை தருதியாகில் திருத்தக்க செல்வகமம் சேவகமம் யாம் பாடி ஒருத்தமம் தீர்ந்த மகிழ்ந்தேலோரெம்பாவாய். ಗೋದಾದೇವಿ ಒರುತ್ತಿ ಮಹನಾಯ್ ಪಿರಂದು ಓರ್ ಇರವಿಲ್ ಒರುತ್ತಿ ಮಹನಾಯ್ ಒಳಿತು ಒಳರ ಎಂಬುದಾಗಿ ತಿಳಿಸಿದ್ದಾರೆ. ಈಗ ಒರುತ್ತಿ ಮಹನಾಯ್ ಅದು ಅದ್ವಿತೀಯವಾಗಿರುವಂತಹವಳು, ಅವಳು ಕೂಡ ಆ ಕತ್ತಲು ಕೂಡ ಅದ್ವಿತೀಯವಾಗಿರುವಂತಹ ರಾತ್ರಿ. ಹಾಗೆ ಒರುತ್ತಿ ಮಹನಾಯ್ ಪಿರಂದು ಓರಿರವಿಲ್ ಒರುತ್ತಿ ಮಹನಾಯ್, ಅವಳ ಹೆಸರನ್ನು ಹೇಳಿದ್ರೆ ಅವಳು ಕೂಡ ಒರುತ್ತಿ. ಅದರಿಂದ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತದಲ್ಲಿ ಒಂದು ಹೇಳಿಕೆ ಇದೆ, ಆತ್ಮನಾಮ ಗುರೋರ್ನಾಮ ನಾಮಾತಿ ಕೃಪಣಸ್ಯ ಚ ಶ್ರೇಯಸ್ಕಾಮೋ ನ ಗೃಹೀಯಾತ್ ಜ್ಯೇಷ್ಠಾಪತ್ಯಂ ಕಲತ್ರಯೋಹೋ ಎಂಬುದಾಗಿ ತಿಳಿಸ್ತಾರೆ. ಆತ್ಮನಾಮ, ನಮ್ಮ ಹೆಸರನ್ನು ಹೇಳಬೇಕಾದ್ರೆ ದಾಸ, ಶರ್ಮಾ ಎಂಬುದಾಗಿ ಸೇರಿಸಿ ಹೇಳಬೇಕು. ಗುರೋರ್ನಾಮ, ಹಿರಿಯರ ಹೆಸರು ಹೇಳ ಹಾಗಿಲ್ಲ. ನಾಮಾತಿ ಕೃಪಣಸ್ಯ ಚ, ಯಾವ ವ್ಯಕ್ತಿ ಯಾರಿಗೂ ಏನೂ ಕೊಡದೇ ಇರುವಂತಹ ಲೋಭಿಯ ಹೆಸರು ಹೇಳ ಹಾಗಿಲ್ಲ. ಶ್ರೇಯಸ್ಕಾಮ, ಹಾಗೆ ಜ್ಯೇಷ್ಠಾಪತ್ಯಂ, ದೊಡ್ಡ ಮಗನ ಅಥವಾ ಮಗಳ ಹೆಸರನ್ನು ಹಿಡಿದು ಕರೆಯ ಹಾಗಿಲ್ಲ. ಹೆಂಡತಿ ಹೆಸರನ್ನು ಹಿಡಿದು ಕರೆಯ ಹಾಗಿಲ್ಲ.
ಯಾಕೆ ಶ್ರೇಯಸ್ ಉಂಟಾಗಲ್ಲ ಎಂಬುದಾಗಿ ತಿಳಿಸಿದ್ದಾರೆ. ಅದರಿಂದ ಹಿಂದಿನ ಕಾಲದಲ್ಲಿ ಹೆಂಡತಿಯನ್ನು ಕರಿಬೇಕಾದ್ರೆ ಏನಂತ ಕರಿತಾ ಇದ್ರು? ಡಿ ಅಂತ ಕರಿತಾ ಇದ್ರು. ಡಿ ಫಾರ್ ಡಾರ್ಲಿಂಗ್. ಅದು ಫುಲ್ ನೇಮ್ ಕರೆಯೋಕ್ಕಾಗಲ್ಲ ಅಂತ ಡಿ ಅಂತ ಕರೀತಾ ಇದ್ರು. ಅದಕ್ಕೋಸ್ಕರವಾಗಿ ಶ್ರೇಯಸ್ಕಾಮೋನ ಗೃಹ್ಣೀಯಾತ್, ಶ್ರೇಯಸ್ಸಲ್ಲ ಎಂಬುದಾಗಿ ತಿಳಿಸಿದ್ದಾರೆ. ಅದರಿಂದಾನೇ ಗೋದಾದೇವಿನೂ ಒರುತ್ತಿ ಒರುತ್ತಿ ಓರಿರವಿಲ್ ಎಂಬುದಾಗಿ ತಿಳಿಸಿದ್ದಾರೆ. ಪರಮಾತ್ಮ ಹುಟ್ಟಿದ್ದಲ್ಲಿ ಕಂಸನ ಪ್ರಿಸನ್ನಲ್ಲಿ, ಜೈಲಲ್ಲಿ ಹುಟ್ಟಿದವನು. ಹಾಗೆ ಅವಳು ಹುಟ್ಟಿದವಳು ಯಾರ ಹತ್ರ ಹುಟ್ಟಿದ್ದು? ವಸುದೇವ ದೇವಿಕೆಯಲ್ಲಿ ಜನಿಸಿದ್ದ. ಹಾಗೆ ಅದೇ ರಾತ್ರಿ ಹೇಗಿತ್ತದು? ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿಯಿಂದ ಕೂಡಿದ್ರಿಂದ ಅದಕ್ಕೆ ಜಯಂತಿ ಅಂತ ಹೆಸರು ಬಂದಿರೋಂಥದ್ದು. ಹಾಗೆ ಓರುತ್ತಿ ಯಶೋದೆಯ ಮಗನಾಗಿ ಬೆಳೆದಿದ್ದಾನೆ ಕೃಷ್ಣ ಪರಮಾತ್ಮ. ಅದರಿಂದ ಎನ್ನ ನೋನ್ಬು ನೋತ್ತಾರೋಳೋ ಇವಳೆ ಪೆತ್ತ ವೈರುಳೆಯಾಳ್ ಎಂಬುದಾಗಿ ತಿಳಿಸಿದ್ದಾರೆ ಪೆರಿಯಾಳ್ವಾರ್. ಜ್ಞಾನತ್ತೆ ಪುತ್ರನೇ ಪೆತ್ತಾರ್ ನಂಗಮೀರ್ ನಾನೇ ಮತ್ತಾರುಮಿಲ್ಲೆ. ಇಂತಹ ಮಗನನ್ನು ಹೆತ್ತಿರೋದು ನಾನೇ ಎಂಬುದಾಗಿ ಯಶೋಧಾದೇವಿ ಹೇಳ್ತಾ ಇದ್ದಾಳೆ. ಅದರಿಂದ ಇಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಥಾಶಕ್ತಿ ಏನೇನು ನನಗೆ ಮಾಡೋಕ್ಕಾಗಿದ್ಯೋ ದಾಸಿಯಾಗಿರುವಂಥ ಈ ಸೀತಾಲಕ್ಷ್ಮಿ ಮಾಡಿದ್ದಾಳೆ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ನೋಡೋಣ ನಮ್ಮನೆ ಕೃಷ್ಣ ಜನ್ಮಾಷ್ಟಮಿಯ ಅನುಭವವನ್ನು, ವೈಭವವನ್ನು. ಶ್ರೀ ವೈಷ್ಣವ ಸಮಾಗಮ ಶ್ರೀಮಂತೆ